ಒಬ್ರು ಬಂದು ಯಾವ್ಯಾವ ಪ್ರಾಣಿಗಳಿದೆ ಅದನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟು ಅದೇ ಪೆಟ್ ಮಾಡೋದಕ್ಕೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾರೆ. ನೀರು ಉಗಿತಾ ಇತ್ತು. ನಮಸ್ಕಾರ, ನಾನು ನಿಮ್ಮ ಆಶೀಶ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ನಮ್ಮ ಮನೆಗೆ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೊರಗಡೆ ಹೋಗ್ತಾ ಇದೀವಿ. ಟೈಮ್ ಈಗ 10 ಕಾಲ ಆಗಿದೆ. ಸೊ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ನೋಡಿ ಯಾರ್ಯಾರು ಇದಾರೆ ಅಂತ. ನನ್ನ ಮಗ ಇಮಾಕ್ಷ್ ಹಾಯ್ ಬಿಡು. ಹಾಯ್ ಹಾಯ್. ಇಮಾಕ್ಷ್ ಇದಾನೆ ಆಸ್ ಯೂಶುವಲ್, ನಮ್ಮ ಹಸ್ಬೆಂಡ್. ಮತ್ತೆ ನಮ್ಮ ಅಕ್ಕನ ಮಗ ದೊಡ್ಡವನು, ನಮ್ಮ ಅಕ್ಕನ ಮಗ ಚಿಕ್ಕವನು, ಮತ್ತೆ ನಮ್ಮ ಅಕ್ಕ. ರಜಕ್ ಬಂದಿದ್ರು, ಎಲ್ಲೂ ಕರ್ಕೊಂಡು ಹೋಗಿರ್ಲಿಲ್ಲ. ಸೊ ಎಲ್ಲಾದ್ರೂ ಹೋಗೋಣ ಅಂತ ಹೋಗ್ತಾ ಇದೀವಿ. ಈ ಮಕ್ಳಿಗೆ ಪ್ರಾಣಿ ಮತ್ತೆ ಆತರ ಪಕ್ಷಿ ಎಲ್ಲ ನೋಡಕ್ ಇಷ್ಟ ಅಲ್ವಾ? ಸೊ ಅದಕ್ಕೋಸ್ಕರ ಪ್ರಾಣಿ ಅಂತ ಇದೆಯಲ್ವಾ, ಅದು ಕನಕಪುರ ರೋಡಲ್ಲಿ ಇದೆ. ಸೊ ಅದಕ್ಕೋಸ್ಕರ ಹೋಗೋಣ ಅಂತ ಮಕ್ಳೆಲ್ಲ ಕರ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಯಾವ ತರ ಫೀಸು ಮತ್ತೆ ಎಷ್ಟಾಗುತ್ತೆ, ಏನು ಯಾವ ತರ ಬುಕ್ ಮಾಡ್ಕೋಬೇಕು, ಮಾಡಿದ್ಮೇಲೆ ಪೇಮೆಂಟ್ ಮಾತ್ರ ಅಲ್ಲಿ ಹಾಕಿರ್ತಾರೆ. 1.5 hour ಸ್ಲಾಟ್ ಇರುತ್ತೆ ಎಲ್ಲ ಯಾರೇ ಹೋಗೋರು ಇದ್ರು. ಸೊ ಆ 1.5 hour ಒಂದು ದಿನದಲ್ಲಿ 15 ಸ್ಲಾಟ್ 16 ಸ್ಲಾಟ್ ಇಟ್ಟಿದ್ದಾರೆ ಅವರು. ಎವ್ರಿ ಅವರ್ಲಿ ಒಂದು ಸ್ಲಾಟ್ ಇದೆ. ಬಟ್ ನಾನು ಇವಾಗ ಬುಕ್ ಮಾಡ್ಕೊಂಡಿರೋದು 11 ಕಾಲಿನ ಸ್ಲಾಟ್. 11 ಕಾಲಿಂದ 12 ಮುಕ್ಕಾಲ್ವರೆಗೂ ನನ್ನ ಸ್ಲಾಟ್ ಇರುತ್ತೆ. ಸೊ ಆ 1.5 hour ಅಲ್ಲಿ ಅವ್ರ ಕಡೆ ಆದಂತವ್ರೆ ಒಬ್ರು ಬಂದು ಯಾವ್ಯಾವ ಪ್ರಾಣಿಗಳಿದೆ ಅದನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದನ್ನ ಹೇಳ್ಕೊಟ್ಟು ಅದೇ ಪೆಟ್ ಮಾಡೋದಕ್ಕೆ ಯಾವ ರೀತಿ ಅಂತ ತೋರಿಸ್ಕೊಡ್ತಾರೆ. ಮೊದಲೇ ಬುಕ್ ಮಾಡ್ಕೋಬೇಕು ಎಷ್ಟು ಜನ ಹೋಗ್ತಾ ಇದೀವಿ ಏನು ಅಂತ. ಸೊ ಬುಕ್ ಮಾಡುವಾಗ ನಿಮಗೆ ಅಪ್ಲಿಕೇಶನ್ ಅಲ್ಲಿ ಕೇಳೋದು. ಅಂದ್ರೆ ನೀವು ಹೇಗ್ ಬುಕ್ ಮಾಡೋದು ಅಂದ್ರೆ, ಪ್ರಾಣಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಗೂಗಲ್ ಅಲ್ಲಿ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡ್ಕೊಳಕ್ ಆಪ್ಷನ್ ಸಿಗುತ್ತೆ. ಸೊ ಅದ್ರಲ್ಲಿ ಏನೇನ್ ಕೇಳ್ತಾರೆ ಅಂತ ಹೇಳಿದ್ರೆ, 3 ವರ್ಷದ ಕೆಳಗಡೆ ಇರುವಂತ ಮಕ್ಕಳಿಗೆ ಯಾವುದೇ ತರದ ಚಾರ್ಜಸ್ ಇರೋದಿಲ್ಲ. ನಾವೀಗ ಹೋಗ್ತಿರೋರು ಎಲ್ಲಾರ್ಗು 3 ವರ್ಷದ ಮೇಲೆ ಆಗಿರುತ್ತೆ. ಸೊ ಬುಕ್ ಮಾಡುವಾಗ ನೀವೇನ್ ಪೇ ಮಾಡೋದ್ರ ಅವಶ್ಯಕತೆ ಇರಲ್ಲ. ನಾವು 6 ಜನ ಬರ್ತಾ ಇದೀವಿ ಅಂತ ಹೇಳಿ ಬುಕಿಂಗ್ ಕಳ್ಸಿದ ತಕ್ಷಣ ಬುಕಿಂಗ್ ವಿಲ್ ಬಿ ಕನ್ಫರ್ಮ್ ಸೂನ್ ಅಂತ ಮೇಲ್ ಬರುತ್ತೆ ಅಂತ ಹೇಳಿದ್ರು. ಮೇಲ್ ಬರುತ್ತೆ ಅಂತ ಹೇಳಿ ನೋಟಿಫಿಕೇಶನ್ ಬಂತು, ಮೇಲ್ ಬಂತು. ಸೊ ಮೇಲ್ ಅಲ್ಲಿ ಕನ್ಫರ್ಮೇಶನ್ ಇದೆ, 6 ಜನ ಬರ್ತಾ ಇದ್ದೀರಾ. ಮೇ 6ನೇ ತಾರೀಕು ಬೆಳಗ್ಗೆ 11 ಕಾಲಿಂದ 12 ಮುಕ್ಕಾಲ್. ಒಬ್ರು ಫೆಸಿಲಿಟೇಟರ್ ನಿಮ್ಗೆ ಅಸೈನ್ ಆಗಿರ್ತಾರೆ ಅಂತ ಹೇಳಿ ಬಂದಿತ್ತು. ಸೊ ಆ ಒಬ್ರು ಫೆಸಿಲಿಟೇಟರ್ಗೆ ಅಲ್ಲಿ ಹೋಗಿ ಸಿಗೋವಾಗ ಅವ್ರಿಗೆ ಪೇಮೆಂಟ್ ಮಾಡಿ ತಲಾ 400 rupees ಚಾರ್ಜ್ ಮಾಡ್ತಾರೆ ಅಕೌಂಟ್ಗೆ. ಅಂದ್ರೆ ಒಬ್ರಿಗೆ 400 rupees ಚಾರ್ಜ್ ಮಾಡ್ತಾರೆ. ಚಿಕ್ಕವರು ದೊಡ್ಡವರು ಅಂತ ಹೇಳಿ ಅದರಲ್ಲಿ ಕಡಿಮೆ ಹಾಫ್ ಪ್ರೈಸ್ ಹತ್ರ ಏನಿಲ್ಲ. 3 ವರ್ಷದ ಕೆಳಗಡೆ ಮಕ್ಳಿಗೆ ಯಾವುದೇ ತರ ಚಾರ್ಜಸ್ ಇರೋದಿಲ್ಲ. 3 ವರ್ಷದ ಮೇಲ್ಪಟ್ಟವ್ರಿಗೆ ಒಂದು 400 rupees ಚಾರ್ಜ್ ಮಾಡ್ತಾರೆ. ಸರಿ ಇಲ್ಲ ಮಕ್ಳದು ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ 3 ವರ್ಷ ಅಂತ ಹೇಳ್ಕೊಂಡ್ರೆ ಆಯ್ತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಮಕ್ಳಿಗೆ ID ಕಾರ್ಡ್ ತೋರಿಸ್ಬೇಕಂತ ಹೇಳಿ ವೆಬ್ಸೈಟ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ 3 ವರ್ಷದ ಅಂಡರ್ ಇರುವಂತ ಮಕ್ಳಿಗೆ ಅಂತ ಹೇಳಿದ್ರೆ ಇದು ID ಕಾರ್ಡ್ ಸಬ್ಮಿಟ್ ಮಾಡ್ಬೇಕು. ಅಂದ್ರೆ ಯಾವ್ದೋ ತೋರಿಸ್ಬೇಕು, ಅವ್ರದ್ದು ಬರ್ತ್ ಪ್ರೂಫ್ ಏನ್ ತೋರಿಸಿದ್ರೆ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ 400 rupees ಪರ್ ಪರ್ಸನ್ ವರ್ತಿದೆಯೋ ಇಲ್ಲ ಅಂತ ಹೇಳಿ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬರುವಾಗ ನಾವು ನಿಮ್ಗೆ ಹೇಳ್ತೀವಿ. ಈ ರೀತಿಯಾಗಿ ಇರುತ್ತೆ ಅಂತ ಅವ್ರು ಹೇಳಿದ್ರು. ಸೊ ನಾವು ಹೋಗಿ ನೋಡಿಲ್ಲ ಯಾವ ರೀತಿ ಇದೆ ಅಂತ, ಎಲ್ಲ ಹೋಗಿ ನೋಡೋಣ. ನಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ನಿಮ್ಗೆ ತಿಳಿಸ್ತಾ ಬರ್ತೀವಿ. ಹಾಗೆ ನೀವೇನಾದ್ರೂ ಹೋಗಿದ್ರೆ ಯಾವ್ದು ಚೆನ್ನಾಗಿದೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ಮೇಲೆ ಯಾರಾದ್ರೂ ಹೋಗ್ಬೇಕು ಅಂತಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ, ಮುಂದೆ ನೋಡ್ತಾ ಹೋಗಿ. ನೋಡಿ, ಪ್ರಾಣಿ ಪ್ರಪಂಚಕ್ಕೆ ಈಗ ಬಂದ್ವಿ. ನೋಡಿ, ಪ್ರಾಣಿ ಇದಕ್ಕೆ ಎಂಟ್ರಿ ಆಗಿದ್ದೀವಿ. ಮೇಲೆ ನೋಡಿ, ಈ ತರದೆಲ್ಲ ಇದೆ, ಎಲ್ಲ ಇರುತ್ತೆ ನೋಡಿ, ಇರೋದೆಲ್ಲ ಇರುತ್ತೆ.
ನೋಡ್ತೀನಿ ಒಳಗಡೆ. ಅಂತ ಕರೀತಾರೆ. ಸೊ ಹೆಡ್ಜಾಗ್ ಬಂದು ಆಫ್ರಿಕಾ ದೇಶದವರು. ಸೊ ಇದೆಲ್ಲ ತುಂಬಾ ಚಿಕ್ಕದಾಗೆ ಇರ್ತಾರೆ, ಸ್ಮಾಲ್ ಸೈಜ್. ಇವರು ದಪ್ಪ ಆಗೋದಿಲ್ಲ. ಸೊ ಇವ್ರನ್ನ ನಮ್ಮ ದೇಶದಲ್ಲೂ ಒಂದು ಜಾಗದಲ್ಲಿ ನೋಡ್ಬೋದು. ಇಲ್ಲಿ ಅಂದರೆ ರಾಜಸ್ಥಾನದಲ್ಲೂ ಸಹ ಇವ್ರನ್ನ ನಾವು ನೋಡ್ಬೋದು. ಇವರು ಮೇನ್ಲಿ ಇನ್ಸೆಕ್ಟಿವರ್ಸ್, ಅಂದರೆ ಹುಳುಗಳನ್ನ ಹೆಚ್ಚಾಗಿ ತಿನ್ನೋವಂಥ ಒಂದು ಪ್ರಾಣಿ. ನೀವು ಈಗ ಮುಳ್ಳಂದಿ ನೋಡಿರಬಹುದು. ಸೊ ಮುಳ್ಳಂದಿ ಒಂದು ಕ್ಯಾಟ್ ಸೈಜು ಅಥವಾ ಒಂದು ಡಾಗ್ ಸೈಜ್ ಇರುತ್ತೆ. ಆಲ್ಸೋ ಮುಳ್ಳುಗಳು ತುಂಬ ಉದ್ದ ಇರುತ್ತೆ. ಯಾವ್ದಾದ್ರು ಪ್ರಾಣಿ ಅದನ್ನ ಅಟ್ಯಾಕ್ ಮಾಡಲಿಕ್ಕೆ ಹೋದಾಗ ಆ ಮುಳ್ಳಿಂದ ರಿಮೂವ್ ಮಾಡಿಬಿಡ್ತಾರೆ. ಸೊ ಆ ಮುಳ್ಳು ಚುಚ್ಚಿರೋಂಥ ಪ್ರಾಣಿ ಒಂದೊಂದೇ ರಿಮೂವ್ ಮಾಡ್ತಾ ಇರಬೇಕು. ಬಟ್ ಇವರು ಆ ಥರ ಮಾಡೋಕ್ಕಾಗೋದಿಲ್ಲ. ಹೊಟ್ಟೆ ಭಾಗದ ಹತ್ರ ತುಂಬ ಸಾಫ್ಟ್ ಆಗಿರುತ್ತೆ. ಇವರೇನಾದರೂ ನಿದ್ದೆ ಮಾಡಬೇಕಂದ್ರೆ ಅಥವಾ ಏನಾದರೂ ಪ್ರಾಣಿಗಳು ಅಟ್ಯಾಕ್ ಮಾಡಲಿಕ್ಕೆ ಹೋದರೆ ಸೊ ಈ ಥರ ಬಾಲ್ ಆಗಿಬಿಡ್ತಾರೆ. ಸೊ ಕಂಪ್ಲೀಟ್ ಇವ್ರು ಬಾಲ್ ಆಗಿಲ್ಲ. ಸೊ ಬಾಲ್ ಆದಾಗ ಏನಾಗುತ್ತೆ, ಫುಲ್ಲು ಮುಳ್ಳೆಲ್ಲ ಸ್ಟ್ರೈಟಿಗೆ ನಿಂತ್ಕೊಬಿಡುತ್ತೆ, ಯಾರು ಹತ್ರ ಹೋಗೋದಿಲ್ಲ. ಸೊ ಹತ್ರ ತಗೊಂಡು ಬರ್ತೀನಿ, ನಿಧಾನವಾಗಿ ನೀವು ಈ ಥರ ಮುಟ್ಬೋದು. ಇಂಗ್ಲೀಷಲ್ಲಿ ಜೈಂಟ್ ಸ್ನೇಲ್ ಅಂತ ಕರೀತಾರೆ. ಆಫ್ರಿಕಾ ದೇಶದ ಇವರೆಲ್ಲ. ಸೊ ಇವರೆಲ್ಲ ಒಂದು 20 ವರ್ಷದ ಗಂಟ ಬದುಕ್ತಾರೆ. ಒಂದು 5 ವರ್ಷಕ್ಕೆ ತೆಂಗಿನಕಾಯಿ ನೋಡಿ ಬರ್ಬೋದು, ಅಷ್ಟು ದೊಡ್ಡದಾಗ್ತಾರೆ. ಈಗ ಒಂದೊಂದು ಹಾಕಿ ಇವರು ವೆಜ್ಜು, ವೆಜಿಟೇರಿಯನ್, ಹಣ್ಣು ಸೊಪ್ಪು ತರಕಾರಿ ಮತ್ತು ಮೂಳೆಗೂ ಸಹ ತಿಂತಾರೆ. ಸೊ ಇವರೆಲ್ಲ ನಿಮ್ಮ ಮನೆಗಳ ಹತ್ರ ಅಥವಾ ಹೆಚ್ಚಾಗಿ ನೀರು ಸೊ ಇವರ ಒಂದ್ಸಲಿ ಏನಾದ್ರು ಮೊಟ್ಟೆ ಇಟ್ಟರೆ 200 ಮೊಟ್ಟೆ ಇಡ್ತಾರೆ. ಸೊ ಹತ್ರ ತಗೊಂಡ್ ಬರ್ತೀವಿ, ನಿಧಾನವಾಗಿ ನೀವು ಸೆಲ್ನ ಮುಟ್ಬಹುದು. ಒಳಗಿದೆಯಾ? ಒಳಗಡೆ ಈ ಅನಿಮಲ್ಸ್ ಇದೆ ನೋಡಿ. ಓ, ಅದು ಸುತ್ತು ಇರೋ ಅದು ಮಣ್ಣಾಗಿದೆ. ನೋಡೋದಕ್ಕೆ ಇಲಿ ತರಾನೇ ಇದ್ದಾರೆ. ಬಟ್ ನೀವು ಯಾವತ್ತಾದ್ರೂ ಇಲಿನ ಲೈವ್ ಅಲ್ಲಿ ನೋಡಿದ್ದಾರ ಹತ್ರ? ನೋಡಿದೀವಿ. ಅವ್ರ ಬಾಲನ ಅಬ್ಸರ್ವ್ ಮಾಡಿ. ಅವ್ರ ಬಾಲದಲ್ಲಿ ಇರೋದಿಲ್ಲ, ಪ್ಲೇನ್ ಆಗಿರುತ್ತೆ, ಉದ್ದ ಇರುತ್ತೆ. ಸೊ ಇದು ಅಷ್ಟೇ ಇಲಿ ಜಾತಿಗೆ ಬರ್ತಾರೆ. ಇದನ್ನ ಜರ್ಬಲ್ ಅಂತ ಕರೀತಾರೆ. GERBIL. ಜರ್ಬಲ್ ಬಂದು ಮಂಗೋಲಿಯಾ ದೇಶದವರು. ಸೊ ಇದನ್ನ ಮಂಗೋಲಿಯನ್ ಜರ್ಬಲ್ ಅಂತ ಕರೀತಾರೆ. ಸೊ ಇವರೆಲ್ಲ ಒಂದು 3 ಇಂದ 4 ವರ್ಷ ಅಷ್ಟೇ ಬದುಕೋದು. ಸೊ ಹಣ್ಣು ತರಕಾರಿ ಹುಳ ಎಲ್ಲ ಥರದ ಊಟ ತಿಂತಾರೆ. ವೆಜ್ಜು ನಾನ್ ವೆಜ್ ಎರಡೂ ತಿಂತಾರೆ. ಸೊ ಈಗ ಎರಡೂ ಕೈ ಥರ ಫ್ಲಾಟಾಗಿ ಇಟ್ಕೊಳ್ಳಿ. ಸೊ ಇವ್ರನ್ನ ನಿಮ್ಮ ಕೈ ಮೇಲೆ ತಗೊಬಂದು ಕೊಡ್ತೀವಿ. ಸೊ ಕೈನ ಸಡನ್ ಮೂಮೆಂಟ್ ಮಾಡ್ತೀವಿ, ಕೆಳಗಡೆ ಬಿದ್ದೋಗ್ತಾರೆ. ಈ ಥರ ಫ್ಲಾಟಾಗಿ ಇಟ್ಕೊಳ್ಳಿ, ಫ್ಲಾಟಾಗಿ. ಹೋದ್ರಬಾರ್ದು. ಫ್ಲಾಟ್ ಆಗಿತ್ತು. ಏನು ಮಾಡಲ್ಲ ಚಿನ್ನಿ, ಏನು ಮಾಡಲ್ಲ. ಈ ಕ್ಯಾಂಗರು ನೋಡಿದ್ದೀರಾ ಟಿವಿಲಿ, ಫೋನಲ್ಲಿ? ಅಕ್ಕಪಕ್ಕ ಏನಾದ್ರು ನೋಡ್ಬೇಕಂದ್ರೆ ಏನ್ ಮಾಡ್ತದೆ, ಏನಾಗಲ್ಲ. ಕಣ್ಣೆಲ್ಲ ಕ್ಲೋಸ್ ಇರುತ್ತೆ. ಅವರು ಎದ್ದು ಓಡಾಡ್ಬೇಕಂದ್ರೆ ಸ್ವಲ್ಪ ದಿನ ಟೈಮ್ ತಗೊಳ್ತಾರೆ, ಆಮೇಲೆ ಎದ್ದು ಓಡಾಡ್ತಾರೆ. ಬಟ್ ಇವರೇನಾದ್ರೂ ಮರಿ ಹಾಕಿದಾಗ ಬಾಡಿಲೆಲ್ಲ ಇದೇ ಥರ ಕೂದಲು ಇರುತ್ತೆ, ಕಣ್ಣೆಲ್ಲ ಓಪನ್ ಇರುತ್ತೆ. ಮತ್ತು ಅರ್ಧ ಗಂಟೆಯಲ್ಲಿ ಓಡಾಡ್ತಾರೆ, 1 ಗಂಟೆಲೆಲ್ಲ ಊಟ ಮಾಡ್ತಾರೆ. ಮತ್ತು ಇವರೆಲ್ಲ ಕಣ್ಣು ಬಿಟ್ಕೊಂಡೇ ತುಂಬ ಹೆಚ್ಚಾಗಿ ನಿದ್ದೆ ಮಾಡೋದು. ಮತ್ತು ಇವರು ಕಣ್ಣು ತುಂಬ ರೇರಾಗಿ ಬ್ಲಿಂಕ್ ಮಾಡ್ತಾರೆ. ಓಕೆ. ಸೊ ಈ ಗಿನಿ ಪಿಗ್ನ ನಮ್ಮ ಕಡೆಯಿಂದ ಅಡಾಪ್ಷನ್ ಇದೆ. ಸೊ ಯಾರಾದರೂ ಸಾಕಾಗಿದ್ರೆ ಮನೇಲಿ ತಗೊಂಡೋಗಿ ಯಾವ ಥರ ಊಟ ಕೊಡ್ಬೇಕು ಅದಕ್ಕೆ? ವೆಜಿಟೇರಿಯನ್. ಇವರು ಬರೀ ಎಲೆ ಸೊಪ್ಪು ಹಣ್ಣು ತರಕಾರಿ ಮಾತ್ರ ಇವರು ತಿಂತಾರೆ. ಸೊ ಗಿನಿ ಪಿಗ್ಗು ಮತ್ತು ನೀವು ಅಲ್ಲಿ ನೋಡ್ತಾ ಇರುತ್ತೆ ಚಿಕ್ಕ ರ್ಯಾಬಿಟ್ ಮರಿಗಳು 2 ಅಡಾಪ್ಷನ್ ಇದೆ. ಸಾಕು ಆಗಿದ್ರೆ ಮನೇಲಿ ತಗೊಂಡೋಗಿ ಆರಾಮಾಗಿ ಸಾಕು. ಸೊ ಈಗ ನಿಮ್ಮ ಕಾಲ ಮೇಲೆ ಇದೇ ಥರ ಕೊಡ್ತೀನಿ, ನಿಧಾನವಾಗಿ ನೀವು ಈ ಥರ ಮುಟ್ಕೊಂಡು ಕೊಡ್ತಾರೆ. ನೀವು ಸರಿ ಕೂತ್ಕೊಳ್ಳಿ. ಕೂಚೋ, ಸರಿ ಕೂಚೋ. ಕಾಲ್ ಮೇಲೆ ಮುಟ್ಟಿಗ ಈ ಥರ ಮಾಡ್ತೀವಿ. ರೈಟ್ ಹಿಂಗೆ ಅಪ್ ಟು ಡೌನ್ ಮಾಡಿ. ಏನು ಮಾಡಲ್ಲ ಚಿನ್ನ.
ಬೇಬಿನಾ ಹಂಗೆಲ್ಲ ಕೆದ್ರಬಾರ್ದು ಬೇಬಿ. ಇಬ್ರು ಶಾರ್ಪೇ ಇರುತ್ತಲ್ಲ ಅಂದ್ರು ಬಾರ ಸಾಕು ನನ್ನ ಮನೆ. ಹಳ್ಳಿಯಲ್ಲಿ ಇಟ್ಕೊಂಡಿದ್ದಲ್ಲ ಮಗನ ಆ ಥರ ಎಲ್ಲ ಕಡೆಗೂ ಹೋಗ್ತಾವ. ಕೆಳಗಡೆ ಕುಳಿಸ್ಬಿಡು, ಕೆಳಗಡೆ ಕುಳಿಸ್ಬಿಡು. ಫ್ರೆಂಡ್ ಫ್ರೆಂಡ್ ನೋಡ್ಕೋಬಹುದು. ಅನಿಮಲ್ ಮಿಸ್ ಆಗಿರುತ್ತೆ ಲಾಸ್ಟ್ ಅಲ್ಲಿ ನಿಮಗೆ ಅದನ್ನ ಮುಚ್ಚೋದಕ್ಕೆ ಹೆಲ್ಪ್ ಮಾಡ್ತಾರೆ ಟೂರೆಲ್ಲ ಆಗುತ್ತೆ. ವರ್ಷ ಆಗಿದೆ. ಸೊ ಈ ವೈಟ್ ಕೋಣಿ ಅವ್ರ ಹೆಸರು ಬಂದು ಗಬ್ಬರ್ ಅಂತ, 21 ವರ್ಷ ಆಗಿದೆ. ಸೊ ಬ್ರೌನ್ ಕಲರ್ ಕೋಣಿ ಇದಾರಲ್ಲ ಅವ್ರ ಹೆಸರು ಬಂದು 15 ವರ್ಷ ಆಗಿದೆ. ಸೊ ನಮ್ಮ ಪ್ರಾಣಿಗೆ ನಾವು ಫಸ್ಟ್ ಅನಿಮಲ್ನ ರೆಸ್ಕ್ಯೂ ಮಾಡ್ಕೊಂಡಿರೋದು. ಸೊ ಇವರಾದ್ಮೇಲೆ ಜನಗಳು ಎಲ್ಲ ಪ್ರಾಣಿ ಪಕ್ಷಿಗಳನ್ನ ತಗೊಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ. ಸೊ ನೀವು ಮಾಯಾದ ಬಾಡಿ ವೆಯ್ಟ್ ಗೆಸ್ ಮಾಡಬಹುದಾ? ಎಷ್ಟು ಇರಬಹುದು? 500. ಸೊ ಅವ್ರದ್ದು ಬಾಡಿ ವೆಯ್ಟು 550ರಿಂದ 600 kg ಬಾಡಿ ವೆಯ್ಟ್. ಸೊ ಅವರು ಒಂದು ದಿನಕ್ಕೆ 50ರಿಂದ 60 kg ಫುಡ್ ತಿಂತಾರೆ. ಸೊ ಈ ಥರ ಪ್ರಾಣಿಗಳನ್ನ ನೀವು ಮುಟ್ಕೋದಾದ್ರೆ ಎಲ್ಲಿ ಮುಟ್ತೀರಾ? ಮುಖ ಮುಖ ಮುಟ್ಬೋದು. ಸೊ ಇವ್ರ ಕಣ್ಣು ಅಬ್ಸರ್ವ್ ಮಾಡಿ. ಸೊ ಇವ್ರ ಕಣ್ಣು ನಮ್ಮ ಥರ ಮುಂದೆ ಇರೋದಿಲ್ಲ, ಸೈಡ್ ಜಿನ್ ಇರುತ್ತೆ. ಅವ್ರಿಗೆ ಮುಂದೆ ಮತ್ತೆ ಹಿಂದೆ ಏನು ಕಾಣೋದಿಲ್ಲ. ಮುಂದೆ ಮುಟ್ಲಿಕ್ಕೆ ಹೋದ್ರೆ ಒದಿಯುತ್ತಾರೆ, ಹಿಂದೆ ಮುಟ್ಲಿಕ್ಕೆ ಹೋದ್ರೆ ಬಿಡ್ತಾರೆ. ಸೊ ಈ ತರ ಪ್ರಾಣಿಗಳು ಆದಷ್ಟು ಕಷ್ಟ ಅಥವಾ ಹೊಟ್ಟೆ ಮಾತ್ರ. ಇನ್ನು ಮಾಯಾ ಫೇಸ್ ಹತ್ರ ಒಂದು ರೆಡ್ ಕಲರ್ ಬೆಲ್ಟ್ ಇದೆ ನೋಡಿ. ಈಗ ಇವ್ರ ಹತ್ರ ರೆಡ್ ಕಲರ್ ಬೆಲ್ಟ್ ಇದೆ. ಯಾಕೆ ಅವ್ರಿಗೆ ಯಾಕೆ ಮಾತ್ರ ನಾವು ರೆಡ್ ಬೆಲ್ಟ್ ಹಾಕಿದ್ದೀವಿ? ಏನು ಡೇಂಜರ್ ಅಂತ? ಡೇಂಜರ್ ಅಲ್ಲ, ಸ್ಟಾಪ್, ನಿಲ್ಲಿ ಅಂತ. ಯಾಕಂದ್ರೆ ರೆಡ್ ಬೆಲ್ಟ್ ಹಾಕಿರೋಂಥ ಪ್ರಾಣಿಗಳನ್ನ ನೀವು ಇಲ್ಲೇ ಅಲ್ಲ ಬೇರೆ ಕಡೆ ಎಲ್ಲಾದ್ರೂ ಹೋದಾಗ ಆ ಪ್ರಾಣಿಗಳ ನೀವು ಮುಟ್ಟೋದಕ್ಕೆ ಹೋಗ್ಬಾರ್ದು. ಹೊಸ ಜನಗಳ ಹತ್ರ ಫ್ರೆಂಡ್ಲಿ ಆಗಿರೋದು, ಅದಕ್ಕೋಸ್ಕರ ರೆಡ್ ಬೆಲ್ಟ್ ಹಾಕಿದ್ದಾರೆ. ಸೊ ಮಾಯಾ ಬಂದು ಒಂದು ಪುಣೆ ಶೆಟ್ ಫಾರ್ಮ್ ಇಂದ ರಿಜೆಕ್ಟ್ ಆಗಿರೋಂಥ ಒಂದು ರೇಸ್ ಆಗುತ್ತೆ. ಯಾಕೆ ಅಂದ್ರೆ ಅವ್ರಿಗೆ ಮುಂದೆ ಇರೋಂಥ ಒಂದು ಕಾಲು ತುಂಬಾ ಚಿಕ್ಕದಿದೆ, ಇನ್ನೊಂದು ಕಾಲು ದೊಡ್ಡದಿದೆ. ಒಂದು ಚಿಕ್ಕದು ಇನ್ನೊಂದು ದೊಡ್ಡದಿದ್ರೆ ಅವ್ರಿಗೆ ರನ್ ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲಿಂದ ಅವ್ರು ರಿಜೆಕ್ಟ್ ಮಾಡಬೇಕು. ಈಗ ನಮಗೆಲ್ಲ ಒಂದು ಶೂ ದೊಡ್ಡದು ಒಂದು ಶೂ ಚಿಕ್ಕದಿದ್ರೆ ವಾಕ್ ಮಾಡೋಕ್ಕಾಗೋದು, ಹೌದು, ಕಷ್ಟ ಆಗುತ್ತೆ. ಸೊ ಇವ್ರಿಗೂ ಅದೇ ಥರ ಪ್ರಾಬ್ಲಮ್ ಇರೋಕ್ಕಾಗುತ್ತೆ, ರಿಜೆಕ್ಟ್ ಆಗುತ್ತೆ. ಸೊ ಇಲ್ಲೇ ನಿಂತ್ಕೊಳ್ಳಿ, ಇನ್ನೊಂದು ನಿಮ್ಮ ಹತ್ರ ಏನಿರಬಹುದು? ಇದು ಟರ್ಟಲ್ ಅಥವಾ ಟಾರ್ಟೈಸ್. ಸೊ ಕನ್ನಡದಲ್ಲಿ ಆಮೆ ಅಂತ ಹೇಳ್ಬಿಡ್ತಾರೆ, ಬಟ್ ಇಂಗ್ಲೀಷಲ್ಲಿ ಟಾರ್ಟೈಸು ಟರ್ಟಲ್ ಅಂತ ಬೇರೆ ಬೇರೆ ಡಿಫ್ರೆನ್ಸ್ ಇರುತ್ತೆ. ಈ ಟಾರ್ಟೈಸ್ಗೂ ಮತ್ತು ಟರ್ಟಲ್ಗೂ ಏನು ವ್ಯತ್ಯಾಸ ಅಂದರೆ, ಈ ಟಾರ್ಟೈಸು ಅವ್ರು ಯಾವಾಗಲೂ ಭೂಮಿ ಮೇಲೆ ಮಾತ್ರ ಇರ್ತಾರೆ, ಭೂ ಆಮೆ ಅಂತ ಕರೀತಾರೆ. ಅವ್ರಿಗೆ ಶೆಲ್ ಇದೆಯಲ್ವಾ, ಸೊ ಕನ್ನಡದಲ್ಲಿ ಚಿಪ್ ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಶೆಲ್ ಅಂತ ಕರೀತಾರೆ. ಅದು ಒಂದು ಗೋಪುರ ಥರ ದೊಡ್ಡದಾಗಿರುತ್ತೆ, ಮತ್ತೆ ಕಾಲುಗಳು ಆನೆ ಥರ ಕಾಲು ಇರುತ್ತೆ. ಟಾರ್ಟೈಸ್ನ ತಗೊಂಡೋಗಿ ನಾವು ನೀರಲ್ಲಿ ಬಿಟ್ಟು ಮುಳುಗೋಗ್ಬಿಡ್ತಾರೆ. ಟಾರ್ಟೈಸ್ ಎಲ್ಲ 80ರಿಂದ 150 ವರ್ಷದ ಗಂಟ ಬದುಕ್ತಾರೆ. ಸೊ ಇನ್ನು ಟರ್ಟಲ್ ಅವ್ರು ಬರೀ ನೀರಲ್ಲಿ ಮಾತ್ರ ಇರ್ತಾರೆ. ಸೊ ನೀರಿಂದ ಈಚೆ ಬರೋದು ಬರೀ ಮೊಟ್ಟೆ ಇಡೋದಕ್ಕೋಸ್ಕರ ಮೊಟ್ಟೆ ಇಟ್ಟು ಮತ್ತೆ ರಿಟರ್ನ್ ನೀರಿಗೆ ಹೋಗ್ಬಿಡ್ತಾರೆ. ಸೊ ಇದಕ್ಕೆ ಟೆರಾಪಿನ್ ಅಂತ ಕರೀತಾರೆ. ಎರಡೂ ಕಡೆ ಇರ್ತಾರೆ, ಇವರು ನೀರಲ್ಲೂ ಇರ್ತಾರೆ, ಭೂಮಿಲಿ ಇರ್ತಾರೆ. ಸೊ ಇವರೆಲ್ಲ ಒಂದು 30ರಿಂದ 40 ವರ್ಷ ಅಷ್ಟೇ ಬದುಕೋದು. ಸೊ ವೆಜ್ ನಾನ್ ವೆಜ್ ಎರಡೂ ತಿಂತಾರೆ, ಹಣ್ಣು ತರಕಾರಿ ಹುಳ ಫಿಶು ಎಲ್ಲ ತಿಂತಾರೆ. ಸೊ ಇವ್ರ ಬಾಯಿಲಿ ಎಷ್ಟಲ್ಲಿದೆ ಹೇಳ್ತೀರಾ? ಎಷ್ಟಲ್ಲಿ ಇರಬಹುದು? ಅವ್ರು ಈ ಅನ್ನಲ್ಲ, ಒಂದು ಗೆಸ್ ಮಾಡಿ. ವೆರಿ ಗುಡ್ ಇಮಾಜ್, ವೆರಿ ಗುಡ್.
ಚೆನ್ನಾಗಿತ್ತಾ? ಮುಟ್ಟು ಕಣು. ಮುಟ್ಟು. ಮುಟ್ಟು ಚಿನ್ನ ತನು ಮುಟ್ಟು. ಮತ್ತೆ ನೀವು ಸೌತ್ ಅಮೆರಿಕಾ ನಾರ್ತ್ ಅಮೆರಿಕಾಗೆ ಹೋಗ್ಬೇಕಿದೆ. ಇಲ್ಲ ಮತ್ತೆ ಪ್ರಾಣಿ ಆಯ್ತಾ ಎಲ್ಲರೂ ಬಾಯ್ ಹೇಳ್ಬಿಡಿ. ಬಾಯ್ ಮಾರ್ಕ್ಸ್ ಬಾಯ್. ಇಲ್ಲೇ ವೇಟ್ ಮಾಡಿ. ಅದು ಬಾಯ್ ಮಾಡ್ತಾರೆ. ಫೀಡ್ ಮಾಡಿ. ಸೊ ನೀವು ಗಬ್ಬರ್ಗೂ ವಿಷಯಗೂ ಫೀಡ್ ಮಾಡಿ, ಅವರು ವೇಟ್ ಮಾಡ್ತಾ ಇದ್ದಾರೆ. ಮಾರ್ಕ್ಸ್ ತಿನ್ನಿಸ್ತಾ ಇದೆಯಾ ಅವ್ನ್ ಪರಿ? ಇರಿ ಇದಕ್ಕೆ ತಿನ್ಸ್ಬಾರ ನಿಮ್ಗೆ. ತಿನ್ನುತ್ತೆ, ಹೊಟ್ಟೆ ತುಂಬಿಕೊಂಡೈತೆ. ಹಾ ಮುಟ್ಟು, ಅವ್ನು ಮುಟ್ಬೇಕಂದ್ರೆ ಮುಟ್ಸು, ಏನಾಗಲ್ಲ ಮುಟ್ಸು. ಇಮು ಇಲ್ಲಿ ಬಾ, ಮುಟ್ಬಾ ಇಲ್ಲಿ. ಅವ್ನು ಇವ್ನು ಮುಟ್ಸ್ಬಿಡಿ. ಮುಟ್ಟೋಗು, ಕುದುರೆ ಮುಟ್ಟೋಗು, ನೇಹೆ ಮುಟ್ಟೋಗು. ಮುಟ್ಟಿತನು, ಏನು ಆಗಲ್ಲ, ಏನು ಆಗಲ್ಲ. ಒಂದು ಗಂಡು ಪಕ್ಷಿ ಇದೆ, ಇದೊಂದು ಹೆಣ್ಣು ಪಕ್ಷಿ ಇದೆ. ಯಾವ್ದು ಗಂಡು ಯಾವ್ದು ಹೆಣ್ಣು? ಚೆನ್ನಾಗಿ ಕಾಣಿಸ್ತಾ ಇದೆ. ರೆಡ್ ಕಲರ್ ಇರೋದು ಗಂಡು. ಗಂಡು. ಅದು ಹೆಣ್ಣು. ಅದು ಹೆಣ್ಣು, ಹೌದು. ಸೊ ಆನ್ಸರ್ ಕರೆಕ್ಟ್ ಆಗಿದೆ. ಗಂಡು ಎಂತಕ್ಕೆ ಎಷ್ಟು ಬ್ಯೂಟಿಫುಲ್. ಹೌದು. ಪ್ರಾಣಿಗಳಲ್ಲಿ ಎಲ್ಲಾ ಪ್ರಾಣಿಗಳ ಗಂಡು ಚೆನ್ನಾಗಿರುತ್ತೆ. ಪ್ರಾಣಿಗಳಲ್ಲಿಲ್ಲ, ಅದು ಎಂತಕ್ಕೆ? ಸೊ ಪಕ್ಷಿನಲ್ಲಿ ಗಂಡು ಬ್ಯೂಟಿಫುಲ್ ಇರ್ತಾರೆ. ಎಂತಕ್ಕೆ? ಎಂತಕ್ಕೆ ಅಂದ್ರೆ ಒಂದು ಫೀಮೇಲ್ ಆಕರ್ಷಣೆ ಮಾಡಿಕೊಡ್ಬೇಕು. ಸೊ ಮನುಷ್ಯರಲ್ಲಿ ಹಾಕಿರಲ್ಲ ಪಕ್ಷಿಗಳಲ್ಲಿ ಹಂಗೆ. ತುಂಬಾ ಪಕ್ಷಿಗಳಲ್ಲಿ ಗಂಡು ತುಂಬಾ ಬ್ಯೂಟಿಫುಲ್ ಆಗಿರ್ತಾರೆ. ಎಂತಕ್ಕೆ ಅಂದ್ರೆ ಒಂದು ಹೆಣ್ಣು ಪಕ್ಷಿನ ಅಟ್ರಾಕ್ಟ್ ಮಾಡ್ಕೊಳ್ತಾರೆ, ಗಂಡು ಇರ್ತಾರೆ. ಸೊ ಹೆಣ್ಣು ಎಂತಕ್ಕೆ ಒಂದೇ ಕಲರ್ ಇರ್ತಾರೆ? ಅವ್ರು ಯಾರನ್ನೂ ಅಟ್ರಾಕ್ಟ್ ಮಾಡ್ಕೊಡೋದು ಬೇಡ ಅಂತನೋ, ಅಥವಾ ಅವ್ರಿಗೆ ಮೇಕಪ್ ಮಾಡ್ಕೊಡೋದಕ್ಕೆ ಟೈಮ್ ಚಿನಿ ಫಿಶ್ ನೋಡಿ, ಯಾವ ಕಲರ್ ಇದೆ ಫಿಶ್? ಬ್ಲೂನಾ? ಗ್ರೀನ್, ವೈಟ್ ಅಂಡ್ ಬ್ಲಾಕ್. ಎಲ್ಲ ಹಿಂದೆ ಹೋಗ್ತಾ ಇದೆ. ನೀರು ಬಿಡ್ತಿದೆ ನೋಡೋಷ್ಟು. ಏನ್ ಇಟ್ಕೊಂಡ್ಬಿಡ್ತಾ? ನೀರು ಉಗಿತಾ ಇತ್ತು. ಎಂತಕ್ಕೋಸ್ಕರ? ಆ ಬೇಟ್ನ ಕೆಳಗಿಳಿಸೋದಕ್ಕೆ. ಏನು? ಸೊ ಇವಕ್ಕೆ ಆರ್ಚರ್ ಫಿಶ್ ಅಂತ ಕರೀತಾರೆ. ಕನ್ನಡದಲ್ಲಿ ಬೇಟೆಗಾರ ಮೀನು ಅಂತ ಕರೀತಾರೆ. ಆಸ್ಟ್ರೇಲಿಯಾ ದೇಶದಿಂದ ಬಂದಿರೋದು. ನಮ್ಮ ದೇಶದಲ್ಲೂ ಸಹ ಇವರು ಸಿಗ್ತಾರೆ. ಎಲ್ಲಿ ಅಂದ್ರೆ ಅದು ವೆಸ್ಟ್ ಬೆಂಗಾಲ್, ಸುಂದರ್ಬನ್ದಲ್ಲಿ ಸಹ ಇವರು ಸಿಗ್ತಾರೆ. ಮತ್ತೆ ಇವರೆಲ್ಲ ಹೆಚ್ಚಾಗಿ ಈ ಹುಳುಗಳನ್ನ ತಿನ್ನುವಂತ ಒಂದು ಫಿಶಸ್. ಈಗ ಗಿಡಗಳ ಮೇಲೆ ಮತ್ತೆ ಎಲೆಗಳ ಮೇಲೆ ಏನಾದ್ರು ಒಂದು ಹುಳ ಕೂತಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಬಾಯಲ್ಲಿ ನೀರ್ನ ತಗೊಳ್ತಾರೆ. ನೀರ್ನ ಉಗಿತಾ ಹೋಗ್ತಾರೆ. ಆ ಹುಳ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬೀಳೋ ಗಂಟ ಅವರು ನೀರ್ನ ಮಾಡ್ತಾನೆ ಇರ್ತಾರೆ. ಆಗ ಹುಳ ಕೆಳಗಡೆ ಬಿದ್ದಾಗ ಅವ್ರ ಊಟನ ಅವರು ತಿಂದ್ಕೊಂತಾರೆ. ಇವರೆಲ್ಲ ಸುಮಾರು ಕಾರಲ್ಲಿ ಒಂದು 3 ಇಂದ 4 ಅಡಿ ಗಂಟ ಜಂಪ್ ಮಾಡ್ತಾರೆ. ಒಂದು 8 ರಿಂದ 10 ಅಡಿ ಗಂಟ ನೀರ್ನ ಸ್ಪಿಟ್ ಮಾಡ್ತಾರೆ. ಎಲ್ಲ ಡಾಟ್ ಇದೆ ನೋಡಿ, 4 ಗಂಟ ನೀರ್ನ ಸ್ಪಿಟ್ ಮಾಡ್ತಾರೆ. ಇನ್ನ ಒಂದ್ಸಲಿ ನೋಡಿ, ನೋಡ್ಬೇಕು. ನೀರು ಚೆಲ್ಲುತ್ತಲೇ ನೀರು ಕಲೆ ಅಲ್ಲಿ ನೀರು ಚೆಲ್ಲುತ್ತೆ, ನೀರು ಪಾಡುತ್ತೆ. ಮಮ್ಮೂದು ಮಮ್ಮೂದು ಇವ್ರ ಕಾಡಲ್ಲಿ ಇದೇ ತರನೇ ಬೇಟೆ ಆಡೋದು. ಎಷ್ಟು ಎಲ್ಲರೂ ತಿಂತಾರಾ? ಶೇರ್ ಮಾಡ್ಕೊಂಡು ಎಲ್ಲರೂ ತಿಂತಾರಾ? ಇಲ್ಲ, ಇದ್ರಲ್ಲಿ ನೀರನ್ನ ಉಗಿಯೋದೇ ಯಾರು?
ತಿನ್ನೋದೇ ಯಾರು? ಓಕೆ ಎಲ್ಲಿ ಬಟ್ ಕಾಡಲ್ಲೆಲ್ಲ ಸುಮಾರು ಒಂದು 5 ರಿಂದ 10 ಮೀನು ಸೇರ್ಕೊಂಡು ನೀರ್ನ ಸ್ಪಿಟ್ ಮಾಡ್ತಾರೆ. ಓಕೆ ಅಲ್ಲೂ ಅಷ್ಟೇ ಯಾರೋ ಹೋಗಿತಾರೆ ಯಾರೋ ಯಾರು ತಿಂತಾರೆ. ತಿಂತಾರೆ. ಸೊ ನಾವು ಇದು ಜನಗಳಿಗೆ ತೋರ್ಸೋದಕ್ಕೆ ಮಾತ್ರ ಒಂದೊಂದನ್ನ ನಾವು ತೋರಿಸ್ತೀವಿ. ಬಟ್ ಇದಕ್ಕೆ ಬೇರೆ ತರನೇ ಫೀಡ್ ಇದೆ. ಓಕೆ ಓಕೆ ಸೊ ಇವ್ರ ಮೇನ್ ಬೇಟೆ ಆಡೋದು ಇದೇ ತರ ಕಾಡಲ್ಲಿ. ಸೊ ಇವರೆಲ್ಲ ಒಂದು 5 ರಿಂದ 8 ವರ್ಷ ಅಷ್ಟೇ ಬದುಕೋದು. ಸೊ ನನ್ನ ಕೈಗೆಲ್ಲ ಅಷ್ಟು ದೊಡ್ಡದಾಗಿ ಹೋಗ್ತಾರೆ ಅಷ್ಟು ಮ್ಯಾಕ್ಸಿಮಮ್ ಸೈಜ್. ಇವರು ತುಂಬಾ ದೊಡ್ಡದಾಗಿ ಇನ್ನು ಈ ಕಡೆ ಇರೋದೆಲ್ಲ ಗೀಸು, ಹೆಬ್ಬಾತಿ ಕೋಳಿ ಅಂತ ಕರೀತಾರೆ. ಸೊ ಡಕ್ಗೆ ದೇಹ, ಕತ್ತು, ಬೀಕ್ ಎಲ್ಲ ತುಂಬಾ ಚಿಕ್ಕದಾಗಿರುತ್ತೆ. ಇವ್ರಿಗೆ ದೇಹ ದೊಡ್ಡದಾಗಿರುತ್ತೆ, ಮತ್ತೆ ಕತ್ತು ಮತ್ತೆ ಬೀಕು ಸ್ವಲ್ಪ ಉದ್ದ ಇರುತ್ತೆ. ಸೊ ಈ ಪಕ್ಷಿಗಳ ಬಾಲದ ಹತ್ರ ಒಂದು ಆಯಿಲ್ದು ಒಂದು ಗ್ರಂಥಿ ಇರುತ್ತೆ. ಅವರು ನೀರಲ್ಲಿ ಹೋಗೋದಕ್ಕೂ ಮುಂಚೆ ಬಾಯಲ್ಲಿ ತಗೊಂಡು ಎಲ್ಲ ಫೆದರ್ಗೆ ಅವರು ಅಪ್ಲೈ ಮಾಡ್ಕೊಳ್ತಾರೆ, ಅಂದ್ರೆ ಪೇಂಟ್ ತರ ಮಾಡ್ಕೊಳ್ತಾರೆ. ಒಂದ್ಸಲಿ ನೀರಲ್ಲಿ ಹೋಗಿ ಅವ್ರ ಈಚೆ ಬಂದ್ರೇನು ಅವ್ರ ಬಾಡಿ ಬೆಟ್ ಆಗೋದಿಲ್ಲ. ಈಗ ನೀವು ಅಲ್ಲಿ ಅಬ್ಸರ್ವ್ ಮಾಡಿ, ಕೆಲವು ಡಕ್ ನೀರಲ್ಲಿ ಸ್ವಿಮ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಅವರು ನೀರಲ್ಲಿ ಹೋಗೋದಕ್ಕೂ ಮುಂಚೆ ಆಯಿಲ್ನ ಹಚ್ಕೊಂಡಿರ್ತಾರೆ. ಹಚ್ಕೊಂಡ್ಮೇಲೆ ಅವರು ನೀರಲ್ಲಿ ಎಷ್ಟೇ ಹೊತ್ತು ನೀರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಬಾಡಿ ಬೆಟ್. ಅಲ್ಲಿ ಸಾಕು ಪ್ರಾಣಿ. ಸೊ ಇದು ನೇಟಿವ್ ಬಂದು ಯುರೋಪ್ ದೇಶದವರು. ನಮ್ಮ ದೇಶ ಕಾಡುಗಳಲ್ಲಿ ನಮ್ಗೆ ರಾಬಿಟ್ ಸಿಗೋದಿಲ್ಲ. ಓಕೆ, ಸೊ ನಮ್ಮ ಕಾಡಲ್ಲಿ ಸಿಗೋದು ಬಂದು ಕಾಡು ಮೊಲ ಅಂತ ಕರೀತಾರೆ, ಇಂಗ್ಲಿಷ್ ಅಲ್ಲಿ ಹೇರ್ ಅಂತ ಕರೀತಾರೆ. ಸೊ ಹೇರ್ ಮತ್ತೆ ರಾಬಿಟ್ಗೂ ಏನ್ ವ್ಯತ್ಯಾಸ ಅಂದ್ರೆ, ರಾಬಿಟ್ಗೆ ಕಿವಿ, ದೇಹ, ಕಾಲೆಲ್ಲ ತುಂಬಾ ಚಿಕ್ಕದಾಗಿರುತ್ತೆ. ಬಟ್ ಹೇರ್ಗೆ ಕಿವಿಗಳು ತುಂಬಾ ಉದ್ದ ಇರುತ್ತೆ, ಹಿಂದೆ ಕಾಲುಗಳು ತುಂಬಾ ಉದ್ದ ಇರುತ್ತೆ. ಸೊ ಏನ್ ತಿನ್ಬೋದು ಊಟ? ಎಲ್ಲ ವೆಜಿಟೇಬಲ್ಸ್ ತಿನ್ನುತ್ತೆ ಅನ್ಸುತ್ತೆ. ಕ್ಯಾರೆಟ್ ಬರೀ ಟಿವಿನಲ್ಲಿ ಮಾತ್ರ. ಸೊ ಕಾಡಲ್ಲೆಲ್ಲ ನಮ್ಗೆ ಕ್ಯಾರೆಟ್ ಎಲ್ಲ ಸಿಗೋದಿಲ್ಲ. ಓಕೆ, ಸೊ ಕ್ಯಾರೆಟ್ ಇವ್ರಿಗೆ ಜಂಕ್ ಫುಡ್ ತರ. ಅಂದ್ರೆ ಈಗ ನಾವು ಡೈಲಿ ಪಿಜ್ಜಾ, ಚಾಕ್ಲೇಟ್, ಬರ್ಗರ್ ತಿಂತಾ ಇದ್ರೆ ಯಾವ ರೀತಿ ಅನ್ಹೆಲ್ದಿ ಫುಡ್ ಆಗ್ಬಿಡುತ್ತೋ, ಸೊ ಇವ್ರಿಗೂ ಕ್ಯಾರೆಟ್ ಡೈಲಿ ಕೊಟ್ಟಷ್ಟು ಅನ್ಹೆಲ್ದಿ ಫುಡ್ ಆಗ್ಬಿಡುತ್ತೆ. ಮೇನ್ ಊಟ ಬಂದಿರೋದು ಹುಲ್ಲು ಸೊಪ್ಪು. ಮತ್ತೆ ನಮ್ಮ ದೇಶದಲ್ಲಿರುವಂಥ ಪ್ರಾಣಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಸಾಕೋ ಹಾಗಿಲ್ಲ. ಈಗ ಕಾಡು ಮೊಲ ಆಗಿರ್ಬೋದು, ನವಿಲು, ಜಿಂಕೆ, ಈ ತರ ಪ್ರಾಣಿಗಳನ್ನ ಸಾಕೋ ಹಾಗಿಲ್ಲ. ಅದು ಇಲ್ಲಿಗಲ್, ಅಪರಾಧ. ಇದು ನಮ್ಮ ದೇಶದಲ್ಲಿ ಪೆಟ್ ಅನಿಮಲ್. ಈಗ ನೀವು ಮನೆಗಳಲ್ಲಿ, ಅಕ್ವೇರಿಯಂಗಳಲ್ಲಿ, ಪೆಟ್ ಸ್ಟಾಪ್ ಅಲ್ಲೆಲ್ಲ ನೋಡಿರ್ಬೋದು. ಸೊ ಅವೆಲ್ಲನೂ ಬೇರೆ ದೇಶದ ಪ್ರಾಣಿಗಳು. ಸೊ ಇವ್ರನ್ನ ಮೇಲಕ್ಕೆ ತಗೊಳ್ಬೋದಾರೆ. ಯಾವ ರೀತಿ ತಗೊಳ್ತೀರಾ? ಯಾವ ರೀತಿ ಲಿಫ್ಟ್ ಮಾಡಿದ್ರೆ ಬೆಸ್ಟ್ ಇವರಿಗೆ? ಏನ್ ಬೇಕು? ನೀರಂತೆ ಇದರಲ್ಲೆಲ್ಲ ಮಧ್ಯ ಇಮ್ಮು ಅಲ್ಲಿ ಮುಟ್ಟು ರಾಬಿಟ್ ನೋಡ್ತಾ ಇದೆ ಅದು. ಅಲ್ಲಿ ಪಪ್ಪ ಹತ್ರ ಬಿಟ್ಟು ಎರಡು ಕಾಲ್ ಸ್ಟ್ರೈಟ್ ಮಾಡಿ ಕುತ್ಕೊಳ್ಳಿ. ಕೂಚು ಪಪ್ಪ. ಏನು ಮಾಡಲ್ಲಪ್ಪ. ಬೆಸ್ಟ್ ಫ್ರೆಂಡ್ ಗೊತ್ತಾ? ಏನಿದ್ರೆ ಹೆಸರು? ಹೆಸರು ಇಟ್ಟಿಲ್ಲ. ಹೆಸರು ಇಡುತ್ತಾನೆ ಬೆಸ್ಟ್ ಫ್ರೆಂಡ್ಗೆ. ಚೆನ್ನಾಗಿದೆ ನಮ್ಮ ಹೆಸರು ಇಡ್ತಾರಾ ಅವ್ರಿಗೆ? ಏನಂತ ಹೆಸರು ಇಡ್ತೀಮ್ಮ? ಏನ್ ನಿಮ್ಮ ಹೆಸರು? ತನೀಶ್. ಏನು ನಾರ್ಮಲ್ ಕೇಳಿದ್ರೆ ತ್ಯಾ ಅಂತ ಕೊಡ್ತಾನೆ ಹೆಸರು. ಗಿಂಟಬಾರ್ದು. ಯಾವ ಕಲರ್ ಇದೆ ಇದು? ಕಲರ್ ಯಾವ್ದು ಹೇಳ್ಬೇಕು? ಎಷ್ಟು ಇಯರ್? ಯಾವ ಕಲರ್ ಇದು? ಇದೆ ನೀನು ಹೇಳು ಯಾವ ಕಲರ್ ಇದು? ಹಾಂ ತ್ಯಾ. ಚೆನ್ನಾಗ್ತದೆ ಮನೆಗೆ. ತೊಗೊಂಡೋಗ್ತೀಯ ಮಗನೇ, ಎತ್ಕೊಳ್ಳೋಣ. ಸರಿ ಆಯ್ತು, ಅವ್ನು ಏನು ಮಾಡಲ್ಲ. ಇರಿಟೇಟ್ ಮಾಡಬಾರ್ದು ಅದಕ್ಕೆ. ಸರಿ ಆಯ್ತು, ಎಲ್ಲ ಮಾಡ್ಬೇಕು. ಪಪ್ಪಿ ಕೊಡು. ಮಲಗ್ತಾರ. ಅವ್ರು ಬಂದು ಟರ್ಟಲ್, ಚೈನೀಸ್ ಸಾಫ್ಟ್ ಶರ್ಟ್ ಟರ್ಟಲ್ ಅಂತ ಕರೀತಾರೆ. ಚೈನಾ ದೇಶದಿಂದ ಬಂದಿರೋದು. ಸೊ ಇಲ್ಲೊಬ್ರು ಇದ್ದಾರೆ ನೋಡಿ, ಅವ್ರನ್ನ ಡೈಮಂಡ್ ಬ್ಯಾಕ್ ಥೆರಪಿನ್ ಅಂತ ಕರೀತಾರೆ. ಅವ್ರ ಶೆಲ್ಲು ಡೈಮಂಡ್ ಡಿಸೈನ್ ಇದೆ. ಮತ್ತು ಇಲ್ಲಿ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಗೋಲ್ಡನ್ ನೆಕ್ ಥೆರಪಿನ್ ಅಂತ ಕರೀತಾರೆ. ನೆಕ್ ಹತ್ರ ಗೋಲ್ಡ್ ಒಂದು ಲೈನ್ ಇದೆ. ಸೊ ಇವರು ಅಷ್ಟೇ ಎರಡು ಕಡೆ ಇರ್ತಾರೆ, ನೀರಲ್ಲಿ ಇರ್ತಾರೆ, ಭೂಮಿಲಿ ಇರ್ತಾರೆ. ಸೊ ಈ ಥರ ಪ್ರಾಣಿಗಳನ್ನ ಜನಗಳು ಮನೇಲಿ ಸಾಕೊಳ್ತಾರೆ. ಸೊ ಅಕ್ವೇರಿಯಂ ಇಂದ ತಗೊಂಡು ಫಿಶ್ ಟ್ಯಾಂಕಲ್ಲಿ ಇದೇ ಥರ ಪ್ರಾಣಿಗಳನ್ನ ಹೆಚ್ಚಾಗಿ ಸಾಕೋದು. ಅವರು ದೊಡ್ಡದವ್ರು ಆಗ್ತಾ ಏನು ಮಾಡ್ತಾರೆ ಅಂದರೆ, ತಗೊಂಡೋಗ್ಬಿಟ್ಟು ಇಲ್ಲಿರೋಂಥ ಕೆರೆಗಳಲ್ಲಿ, ಬಾವಿಗಳಲ್ಲಿ, ಕಲ್ಯಾಣಿಗಳಲ್ಲಿ ಎತ್ಕೊಂಡೋಗಿ ಬಿಟ್ಬಿಡ್ತಾರೆ. ಆಗ ಅಲ್ಲಿ ಇರೋಂಥ ಒಂದು ಊಟನ, ತರಕಾರಿನ, ಫಿಶ್ನ ಎಲ್ಲನೂ ಬೇಗ ತಿಂದು ಖಾಲಿ ಮಾಡ್ಕೊಂಡ್ಬಿಡ್ತಾರೆ ಈ ಥರ ಪ್ರಾಣಿಗಳು. ಸೊ ಇಲ್ಲಿ ನೋಡ್ತಾ ಇರೋದೆಲ್ಲ ರೈನ್ಬೋ ಫಿಶು. ಸೊ ಇವರೆಲ್ಲ ಒಂದು
5 ವರ್ಷದ್ದು ಇಷ್ಟೇ ಸೈಜ್ ಇರ್ತಾರೆ ಇವರು, ಜಾಸ್ತಿ ಬೆಳೆಯೋದಿಲ್ಲ. ಸೌತ್ ಅಮೆರಿಕಾ ದೇಶದಿಂದ ಬಂದಿರೋದು. ಸೊ ಇಲ್ಲೊಂದು ಪ್ರಾಣಿ ಕಾಣಿಸಿದೆಯಲ್ಲ, ಸೊ ಇದನ್ನ ಆಕ್ಸಲಾಟಲ್ ಅಂತ ಕರೀತಾರೆ. ಆಕ್ಸಲಾಟಲ್ ಬಂದು ಮೆಕ್ಸಿಕೋ ದೇಶದವರು. ಸೊ ನಿಮ್ಗೆ ಗೊತ್ತಾ? ಒಂದು ಆಂಫಿಬಿಯನ್. ಓಕೆ, ಬೇರೆ ಫ್ಯಾಕ್ಟ್ ಸೊ ನಾನು ಹೇಳ್ತೀನಿ. ಸೊ ಇವರೆಲ್ಲ ಒಂದು 5 ರಿಂದ 8 ವರ್ಷ ಅಷ್ಟೇ ಬದುಕೋದು. ಮತ್ತೆ ಇವರು ಎರೆಹುಳನ ಹೆಚ್ಚಾಗಿ ತಿನ್ನೋಂಥ ಒಂದು ಪ್ರಾಣಿ. ಸೊ ಆಕ್ಸಲಾಟಲ್ದು ಕೂಲ್ ಫ್ಯಾಕ್ಟ್ ಏನಂದ್ರೆ, ಅವರು ನೀರಲ್ಲಿ ಒಂದಕ್ಕೊಂದು ಜಗಳಾಗಿ ಬಾಲ, ಕಾಲು, ಗಿಲ್ಸು ಏನೇ ಒಂದು ಕಟ್ಟಾದ್ರೂ ಮತ್ತೆ ಹೊಸದಾಗಿ ಮರುಬೆಳವಣಿಗೆ ತಲೆ ಒಂದು ಹೋದ್ರೆ ಬರುತ್ತೆ. ಯಾವುದೇ ಒಂದು ಚಿಕ್ಕ ಚಿಕ್ಕ ಒಂದು ಭಾಗ, ಈಗ ಒಂದು ಕಾಲು ಹೋಗಿರ್ಬೋದು ಅಥವಾ ಒಂದು ಬಾಲದಲ್ಲಿ ಒಂದಷ್ಟು ಭಾಗ ಹೋದ್ರೆ ಒಂದು 3 ತಿಂಗಳಷ್ಟರಲ್ಲಿ ಮತ್ತೆ ರೀಗ್ರೋತ್ ಆಗುತ್ತೆ, ಮತ್ತೆ ಮರುಬೆಳವಣಿಗೆ ಆಗುತ್ತೆ. ಈಗ ನಿಮ್ಮ ಮನೆಯಲ್ಲಿ ಅಲ್ಲಿಗೆ ಬಾಲ ಕಟ್ಟಾದ್ರೆ ಅಲ್ಲಿಗೆ ಹೊಸದಾಗಿ ಯಾವ ರೀತಿ ರೀಗ್ರೋತ್ ಆಗುತ್ತೆ, ಮತ್ತೆ ರೀಗ್ರೋತ್ ಆಗುತ್ತೆ ಯಾವುದೇ ಒಂದು ಭಾಗ ಕಟ್ಟಾಗುತ್ತೆ. ಇವರೆಲ್ಲ ಒಂದು 25 ರಿಂದ 30 ವರ್ಷದ ಗಂಟ ಬದುಕ್ತಾರೆ. ಒಂದು 4 ರಿಂದ 5 ಅಡಿ ಗಂಟ ಉದ್ದ ಬೆಳೀತಾರೆ. ಸೊ ಕನ್ನಡದಲ್ಲಿ ಹೆಬ್ಬಾವು ಅಂತ ಕರೀತಾರೆ. ಸೊ ನಮ್ಮ ದೇಶದಲ್ಲಿ ಇರುವಂಥ ಹೆಬ್ಬಾವು ಇನ್ನೂ ತುಂಬ ಉದ್ದ ಬೆಳೀತಾರೆ, ಇನ್ನೂ ತುಂಬ ದೊಡ್ಡವರಾಗ್ತಾರೆ. ಇವರೆಲ್ಲ ತುಂಬ ಚಿಕ್ಕದಾಗೆ ಇರ್ತಾರೆ. ಸೊ ಇವರಲ್ಲಿ ಯಾವುದೇ ರೀತಿ ವಿಷ ಇರೋದಿಲ್ಲ, ನಾನ್ ವೆನಮಸ್ ಅಂತ ಕರೀತಾರೆ. ಈಗ ನೀವು ಬೇರೆ ಕಡೆ ಎಲ್ಲಾದರೂ ಹಾವು ನೋಡಿದಾಗ ಅಥವಾ ಸೊ ಸಡನ್ನಾಗಿ ನಿಮ್ಮ ಮುಂದೆ ಹಾವು ಬಂದಾಗ ಸೊ ಮುಟ್ಟೋದಕ್ಕಾಗಲಿ ಅಥವಾ ಹತ್ರ ಹೋಗಿ ಫೋಟೋಸ್ ತಗೊಳೋದಕ್ಕಾಗಲಿ ಮಾಡಕ್ಕೆ ಹೋಗ್ತೀವಿ. ಯಾಕಂದರೆ ಯಾವುದ್ರಲ್ಲಿ ವಿಷಯ ಇರುತ್ತೆ, ಯಾವುದ್ರಲ್ಲಿ ವಿಷಯ ಇರೋದಿಲ್ಲ ಅಂತ ಗೊತ್ತಾಗೋದಿಲ್ಲ. ಬಟ್ ಎಲ್ಲ ಸ್ನೇಕು ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಒಂದು ವಿಷಯ ಇರೋದಿಲ್ಲ. ಸೊ ಇದನ್ನು ಮುಟ್ಟೋದಕ್ಕೆ ನಾವು ನಿಮಗೆ ಸಹಾಯ ಮಾಡ್ತೀವಿ. ಸೊ ಬೇರೆ ಕಡೆ ದಯವಿಟ್ಟು ಎಲ್ಲಿ ಮುಟ್ಟೋದಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗ್ತೀವಿ. ಸೊ ಈಗ ಇವ್ರ ಹತ್ರ ತೊಗೊಂಡು ಬರ್ತಾರೆ, ನಿಧಾನವಾಗಿ ನೀವು ಕೆಳಗಡೆ ಮುಟ್ಬೋದು, ಕೆಳಗಡೆ ಮಾತ್ರ ಮುಟ್ಟಿ. ಹಾಯ್ ಮಾಡ್ತಾ ಇದ್ದಾರೆ, ಹಿಂಗೆ ಹಾಯ್ ಅಂತ ಇದ್ದಾರೆ. ಮುಟ್ಟೋ, ನೀನು ಮುಟ್ಟೋ, ಮೆತ್ತಿಗೆ ಮೆತ್ತಿಗೆ, ಇರಿಟೇಟ್ ಮಾಡಬಾರ್ದು. ಏನಕ್ಕೆ ಅಂಬ್ರೆಲಾ ಟೋಟು ಅಂತ ಕರೀತಾರಂತೆ. ಆ ತಲೆ ಮೇಲೆ ಇರೋಂಥ ಒಂದು ಅಂಬ್ರೆಲಾ ಥರ ದೊಡ್ಡದಾಗಿ ಏನಾದ್ರು ಎಕ್ಸೈಟ್ ಆದಾಗ ಹತ್ರ ಹೋಗ್ಬೇಕು, ಸ್ವಲ್ಪ ಹಿಂದೆ. ಅದು ಫುಲ್ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ. ಸೊ ಅದು ಯಾರು ಹತ್ರ ಬರೋದಿಲ್ಲ, ಬೈಕೆ ಹೋಗೋಗುತ್ತೆ. ಸೊ ಇವರು ಫೇವ್ರೇಟ್ ಫುಡ್ ಬಂದು ಕಾಕ್ರೋಚ್. ಒಂದು ಫೀಡಿಂಗ್ಗೆ ಒಂದು 10 ರಿಂದ 15 ತಿಂತಾರೆ. ನಮ್ಮ ದೇಶದ ಇಲ್ಲ, ಆಸ್ಟ್ರೇಲಿಯಾ ದೇಶ. ಸೊ ಈಗ ಇವರು ಹತ್ರ ತಗೊಂಡ್ ಬರ್ತಾರೆ, ನಿಧಾನವಾಗಿ ನೀವು 2 ಬೆಳ್ಳದು ಮೇಲ್ಗಡೆ ಕೆಳಗಡೆ ಇರ್ತಾರೆ. ಇಟ್ಕೊಳಕ್ಕಾಗಲ್ಲ, ಮುಟ್ಟಿ. ತಿನ್ನೋದಕ್ಕೆ ಸೌಂಡ್ ಮಾಡ್ತೇವೆ. ಮಕ್ಕಳು ಮೂವ್ಮೆಂಟ್ ಮಾಡಲ್ಲ, ಏನು ಮಾಡಲ್ಲ, ಮುಟ್ಟಬಾರ್ದು. ಮಾಸ್ಕ್ ಕೊಡ್ಬೇಡಿ, ಕುತ್ಕೋದು ಬೇಡ. ಅಭಿ ಅದು ಇಲ್ಲ, ಹಿಂಗೆ ಓಪನ್ ಮಾಡ್ಕೊಂಡು ತಿಂತಾವಾಗ. ಇಟ್ಕೊಂತೀಯ
ಫ್ರೂಟ್ ಅಂತದೇನೋ ಎಲ್ಲ ಒಂದು 20ರಿಂದ 25 ವರ್ಷ ಬದುಕ್ತಾರೆ. ಒಂದು 50 ಕಿಲೋಮೀಟರ್ ವೇಗವಾಗಿ ಓಡ್ತಾರೆ 1 ಗಂಟೆಗೆ. ಮತ್ತೆ ಒಂದು 6ರಿಂದ 7 ಅಡಿಯಷ್ಟು ಹೈಟ್ ನಿಂತ್ಕೊಳ್ತಾರೆ. ಮತ್ತೆ ಇವರು ವೆಜ್ ನಾನ್ ವೆಜ್ ಎರಡೂ ತಿಂತಾರೆ. ಸೊ ಇವರು ಆಸ್ಟ್ರೇಲಿಯಾ ದೇಶಕ್ಕೆ ಇವರು ನ್ಯಾಷನಲ್ ಬರ್ಡ್. ಸೊ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಎಲ್ಲ ಈ ಮೋಸ ಫ್ರೆಂಡ್ ಇದ್ದಾರೆ. ಹೀಟ್ ನೋಡ್ಬೇಕಿನ ಇಳ್ಕೊಡಿ. ಲಕ್ಷ್ಮಿ ಬಾ 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 ಕೊಡ್ತೀನಿ ಬಾ. ಅದು ಕೊಡು ಇನ್ನೊಂದಕ್ಕೆ ಬಂದು ಬಿಡು. ಅದಕ್ಕೆ ತಿಂತಾರೆ ತಿನ್ನಮ್ಮ. ಇಲ್ಲಿ ಇಲ್ಲಿ ಅಲ್ಲಿಂದ ಒಂದು ಬಂತು. ಇರು ಪಪ್ಪ ಕೊಡ್ತಾ ಇದ್ದಾನೆ. ಇಲ್ಲೇ ಕೊಡು, ಏನೂ ಆಗಲ್ಲ. ಕೊಡು, ಏನೂ ಆಗಲ್ಲ. ಲಕ್ಷ್ಮಿ ಹಾಕು, ಇದು ಲಕ್ಷ್ಮಿ. ಅದಲ್ಲ, ಅದು ಲಕ್ಷ್ಮಿ. ಅಲ್ಲಿ ಇಲ್ಲಿದೆ ಕೊಡ. ಅವನ ಕೈ ಒಂದಂತೆ ಇಲ್ಲಿ ಬಿದ್ದಿದೆ ನೋಡಿ ಕೆಳಗಡೆ. ತಗಲ್ಸ್ಬಾರ್ದಂಗೆ ಮಾಡಬಾರ್ದು. ಪಪ್ಪ ನೋಡಿ, ಪಪ್ಪ ನೆರಳಲ್ಲಿದ್ದಾರೆ. ಪಪ್ಪ ಅಲ್ಲಿದೆ ನೋಡಿ ಅಂತ ಹೇಳಿ. ಸೊ ಸೌತ್ ಅಮೆರಿಕಾ ದೇಶದವರು ಇವರೆಲ್ಲ 20ರಿಂದ 25 ವರ್ಷ ಬದುಕ್ತಾರೆ. ವೆಜಿಟೇರಿಯನ್. ಬರೀ ಎಲೆ ಸೊಪ್ಪು ಹಣ್ಣು ತರಕಾರಿ ಮಾತ್ರ ಇವರು ತಿಂತಾರೆ. ಸೊ ಮುಟ್ಟೋದು ನಿಧಾನವಾಗಿ ಹೊಟ್ಟೆ ಓಡೋಗ್ಬಿಡ್ತಾರೆ ಬೈಕ್. ಕೈ ಮೇಲೆ ತಗೊಳ್ತೀರಾ ನೀವು ಯಾರಾದ್ರೂ? ನಾನು ಕೊಡಿ. ಈ ಕಡೆ ಬಂದು ಮುಟ್ಟಿಲ್ವಾ ನೀವು? ಬನ್ನಿ ನೀವು ಬನ್ನಿ. ಚಿನ್ನಿ ಬಾಟಲ್ ಕೊಂಡು ಬನ್ನಿ. ಮುಟ್ಟಿ, ನೀವು ಮುಟ್ಟಿ. ತಗೊಂಡೋಗ್ತೀರ ಮನೆಗೆ? ತಗೊಂಡೋಗ್ತೀವಿ ಮನೆ. ಬೇಕಾ ಇದು ಎತ್ಕೊಂಡು ಹೋಗೋಣ? ಹಾಕೊಂಡು ಎತ್ಕೊಂಡು ಹೋಗ್ತಾರೆ. ಕೈ ಅಷ್ಟು ಟೈಟ್ ಮಾಡೋಣ. ಹೇಗಿತ್ತು ನೇರ? ಇಲ್ಲಿ ನೋಡಿ ಪಪ್ಪ ಮೇಲೆ. ಬೇಡಂತೆ. ಅದು ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಅದಕ್ಕೆ ಒಟ್ಟು ಈಗ ಪ್ರಾಣಿಲಿ ಮಧ್ಯಾಹ್ನ 1 ಗಂಟೆ ಮುಗೀತು. ಎಲ್ಲ ಶೋ ತೋರಿಸಿದ್ರು. ಹತ್ತತ್ರ ಒಂದು 60-70 ಪ್ರಾಣಿಗಳು ತೋರಿಸಿದ್ರು. 700 ಸ್ಪೀಶೀಸ್ ಅಂತ ಹಾಕಿದ್ದಾರೆ. ಬಟ್ ಮೇ ಬಿ ನಮಗೆ ತೋರಿಸ್ದಂಗೆ ಇರೋವಂಥ ಸ್ಪೀಶೀಸ್ ಇರಬಹುದು. ಬಟ್ ನಾವು ನೋಡಿದ್ದ ಹತ್ತತ್ರ ಒಂದು 60-70 ಪ್ರಾಣಿ ಪಕ್ಷಿಗಳನ್ನ ತೋರಿಸಿದ್ರು. ಎಲ್ಲ ಅಂದ್ರೆ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಅದಕ್ಕೆ ಟೈಮ್ ಟು ಟೈಮ್ ಸ್ನಾನ ಗೀನ ಏನೇನಿದೆ ಎಲ್ಲ ಮಾಡಿಸಿ ನೀಟಾಗಿ ಇಟ್ಕೊಂಡಿದ್ದಾರೆ. ಆಕ್ಚುಲಿ ಒಳಗಡೆ ಬಂತು ಅಂದ್ರೆ ನಿಮ್ಗೆ ಒಬ್ರು ಗೈಡ್ ಯಾರು ಅಸೈನ್ ಆಗ್ತಾರೆ ಅವ್ರು ಪೂರ್ತಿ ಗೈಡೆನ್ಸ್ ಕೊಡ್ತಾರೆ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು ಯಾವ್ದಾವ್ದನ್ನ ನೀವು ಪೆಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇರುತ್ತೆ ಆ ಪ್ರಾಣಿಗಳನ್ನೆಲ್ಲ ನಿಮ್ಗೆ ಕೈ ಕೊಟ್ಟು ಪೆಟ್ ಮಾಡೋದಕ್ಕೆ ಅಲೋ ಮಾಡ್ತಾರೆ, ಇನ್ಕ್ಲೂಡಿಂಗ್ ಸ್ನೇಕ್ಸ್. ಇನ್ನು ಅದು ಬಿಟ್ಟು ಇಲ್ಲಿ ಇನ್ನೇನು ನೋಡ್ಬೋದು ಅಂತ ಹೇಳಿದ್ರೆ ಒಳಗಡೆ ಕ್ಯಾಫೆಟೇರಿಯಾ ಇದೆ. ಆಕ್ಚುಲಿ ಇನ್ನೇನು ಇಲ್ಲ, ಇದೊಂದು 3.5 acres ಲ್ಯಾಂಡ್ ಅಲ್ಲಿ ಮಾಡ್ಕೊಂಡಿರುವಂತ ಜಾಗ. ಅದರಲ್ಲಿ ಎಷ್ಟು ಪ್ರಾಣಿಗಳನ್ನ ಇಟ್ಟಿದ್ದಾರೆ ಅಷ್ಟು ನೋಡ್ಕೊಂಡ್ ಬಂದ್ವಿ. ಇಟ್ಸ್ ಆಲ್ ಗುಡ್. ಮಕ್ಳು ಇಷ್ಟಪಡ್ತವೆ ಆಕ್ಚುಲಿ. ಗಿಣಿಗಳನ್ನ ಮೈ ಮೇಲೆ ಕುಂಡಿಸ್ಕೊಳ್ಳೋದು ಅದ್ರದ್ದೆಲ್ಲ ಇಟ್ ವಾಸ್ ಫನ್. ಇನ್ನು ಅದು ಬಿಟ್ಟು ಅಂತಂದ್ರೆ ಈ ಕಡೆ ಇಲ್ಲಿ ನೀವು ನೋಡಬಹುದು ಸೆಕೆಂಡ್ ಪಾರ್ಕಿಂಗ್ ಎಕ್ಸಿಟ್ ಇಮೋಸ್ ಏವಿಯಾರಿ ಅಂತ ಹಾಕಿದಾರಲ್ಲ. ಏವಿಯಾರಿ ಅಂತ ಹೇಳಿದ್ರೆ ಬರ್ಡ್ ಸ್ಯಾಂಕ್ಚುರಿ ಇದ್ದಿದ್ದು. ಅದ್ರ ಪಕ್ಕನೇ ಕ್ಯಾಫೆಟೇರಿಯಾ ಇದೆ ಆಕ್ಚುಲಿ ಇಲ್ಲಿ.
ಸೊ ಕ್ಯಾಫೆಟೇರಿಯಲ್ಲಿ ಆಪಲ್ ಜ್ಯೂಸ್ ಅದು ಇದು ಅಂತ ಹೇಳಿ ಇದಿದೆ, ಅವೈಲಬಿಲಿಟಿ ಇದೆ. ನಾವು ತಿನ್ನೋದಕ್ಕೆ ಹೋಗ್ಲಿಲ್ಲ. ಇನ್ನ ಒಂದು ಕಾಲ ಆಗಿದೆ, ಹೊರಗಡೆ ಮೇನ್ ರೋಡಲ್ಲಿ ಯಾವ್ದಾದ್ರು ಹೋಟೆಲ್ಗೆ ಹೋಗ್ತೀನಿ ಅಂತ ಹೇಳಿ. ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಸ್ಟೆಪ್ ಔಟ್. ಸೊ ಇಲ್ಲಿಗೆ ಈ ಒಂದು ಪ್ರಾಣಿಗೆ ಬಂದಂತ ಜರ್ನಿ ಮುಗಿಸ್ಕೊಂತ ಇದೀವಿ. ಪ್ರಾಣಿಗೆ ಬಂದಂತ ಜರ್ನಿ ಮುಗಿಸ್ಕೊಂತ ಇದೀವಿ. ನನ್ನ ಮಗನೂ ಇಷ್ಟಪಟ್ಟ ಆಕ್ಚುಲಿ. ಅಂಡ್ ಚೆನ್ನಾಗಿದೆ. ನೀವು 400 rupees ಅನ್ನೋದನ್ನ ನೋಡೋದಕ್ಕೆ ಹೋಗ್ಬೇಡಿ, ಇಟ್ಸ್ ಟೋಟಲಿ ವರ್ತ್ ಇಟ್. ಒಂದ್ಸರಿ ವಿಸಿಟ್ ಕೊಟ್ಟು ಹೋಗಿ. ಥ್ಯಾಂಕ್ ಯು. ಸೊ ನಿಮ್ಗೆ ಏನಾದ್ರೆ ಈ ಒಂದು ಕಂಟೆಂಟ್ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪ್ರಾಣಿಗೆ ಹೋಗ್ಬೇಕು ಅಂತಿರೋರ್ಗೆ ಯಾರಾದ್ರೂ ಇದ್ರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಲೆಟ್ ದೆಮ್ ಹ್ಯಾವ್ ಫನ್. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ.